HCI ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಹಾಸನದಲ್ಲಿ ಗೂಡಂಗಡಿ ತೆರವು ವೇಳೆ ಉದ್ವಿಗ್ನತೆ, ಪರ್ಯಾಯ ವ್ಯವಸ್ಥೆಗೆ ಬೀದಿ ಬದಿ ವ್ಯಾಪಾರಿಗಳ ಆಗ್ರಹ. ಮಹಾನಗರ ಪಾಲಿಕೆ ಕ್ರಮಕ್ಕೆ ಎಸ್ಎಫ್ಐ ಡಿವೈಎಫ್ಐ ಬೆಂಬಲದೊಂದಿಗೆ ವ್ಯಾಪಾರಿಗಳ ಪ್ರತಿಭಟನೆ. ಆರೋಗ್ಯ ಹಾಗೂ ಪರಿಸರ ಜಾಗೃತಿಗೆ ಜೂನ್ 5ರಂದು ಫಿಟ್ ಹಾಸನ್ ಮ್ಯಾರಥಾನ್. ಹೃದಯಾಘಾತ ತಡೆ, ಆರೋಗ್ಯಕರ ಜೀವನ ಶೈಲಿ ಕುರಿತು ಅರಿವು ಮೂಡಿಸುವ ಉದ್ದೇಶ. ಜೆಇ ಗಿರೀಶ್ ಕುಮಾರ್ ಹೇಳಿಕೆ. 2ನೇ ದಿನವೂ ತೆರವು ಕಾರ್ಯಾಚರಣೆ. ಎವಿಕೆ ಕಾಲೇಜು, ಎಂಜಿ ರಸ್ತೆಗಳಲ್ಲಿ ಅತಿಕ್ರಮಣ ತೆರವು. ಶನಿವಾರ ಡೈರಿ ವೃತ್ತದಲ್ಲಿ ಕಾರ್ಯಾಚರಣೆ, ಎಚ್ಚರಿಕೆ ನೀಡಿದ ಪಾಲಿಕೆ ಆಯುಕ್ತ ಕೃಷ್ಣಮೂರ್ತಿ. ಹಾಸನ ನಗರದ ರೈಲ್ವೆ ನಿಲ್ದಾಣ ಸಮೀಪದ ಬಿಎಂ ರಸ್ತೆಯ ಪಾದಚಾರಿ ಮಾರ್ಗದಲ್ಲಿ ಅಕ್ರಮವಾಗಿ ನಿರ್ಮಿಸಲಾಗಿದ್ದ ಗೂಡಂಗಡಿಗಳ ತೆರವು ಕಾರ್ಯಾಚರಣೆ ಶುಕ್ರವಾರ ಮಧ್ಯಾಹ್ನ ಮುಂದುವರೆದ ವೇಳೆ ಕೆಲಕಾಲ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಯಿತು. ಜೆಸಿಬಿ ಮೂಲಕ ತೆರವಿಗೆ ಮುಂದಾದ ಮಹಾನಗರ ಪಾಲಿಕೆ ಅಧಿಕಾರಿಗಳು ಮತ್ತು ಬೀದಿಬದಿ ವ್ಯಾಪಾರಿಗಳ ನಡುವೆ ವಾಗ್ವಾದ ನಡೆಯಿತು. ಈ ಸಂದರ್ಭದಲ್ಲಿ ವಿವಿಧ ಸಂಘಟನೆಗಳ ಮುಖಂಡರು ವ್ಯಾಪಾರಿಗಳ ಪರವಾಗಿ ಧರಣಿ ನಡೆಸಿ ಘೋಷಣೆಗಳನ್ನು ಕೂಗಿದ್ರು. ಕೆಲ ದಿನಗಳ ಹಿಂದೆ ಪಾಲಿಕೆ ಅಧಿಕಾರಿಗಳು ಗೂಡಂಗಡಿಗಳನ್ನು ಸ್ವಯಂ ಪ್ರೇರಿತವಾಗಿ ತೆರವುಗೊಳಿಸದಿದ್ದರೆ ಜೆಸಿಬಿ ಯಂತ್ರದ ಮೂಲಕ ತೆರವುಗೊಳಿಸಲಾಗುವುದೆಂದು ಎಚ್ಚರಿಕೆ ನೀಡಿದ್ರು. ಅದರಂತೆ ಶುಕ್ರವಾರ ಕಾರ್ಯಾಚರಣೆ ಆರಂಭಿಸಿದಾಗ ವ್ಯಾಪಾರಿಗಳು ವಿರೋಧ ವ್ಯಕ್ತಪಡಿಸಿದ್ರು. ಪ್ರತಿಭಟನೆ ಹಿನ್ನೆಲೆ ಜೆಸಿಬಿ ಕಾರ್ಯಾಚರಣೆ ಸ್ಥಗಿತಗೊಂಡಿದ್ದು ಅಧಿಕಾರಿಗಳು ಪರಿಸ್ಥಿತಿಯನ್ನು ನಿಯಂತ್ರಿಸಲು ಮುಂದಾದರು. ಬೀದಿಬದಿ ವ್ಯಾಪಾರಿ ರಾಧಾ ಮಾತನಾಡಿ, ಕಳೆದ 15 ವರ್ಷಗಳಿಂದ ಇದೇ ಸ್ಥಳದಲ್ಲಿ ಸಣ್ಣ ವ್ಯಾಪಾರ ನಡೆಸಿ ಕುಟುಂಬವನ್ನು ನಿರ್ವಹಿಸುತ್ತಿದ್ದೇವೆ. ವ್ಯಾಪಾರಕ್ಕಾಗಿ ಬಂಡವಾಳ ಹೂಡಿರೋ ವಸ್ತುಗಳನ್ನು ಪಾಲಿಕೆ ಸಿಬ್ಬಂದಿ ತೆಗೆದುಕೊಂಡು ಹೋಗಿದ್ದಾರೆ. ಬಾಡಿಗೆ ಮನೆಯಲ್ಲಿ ವಾಸವಿದ್ದು ಮನೆ ಬಾಡಿಗೆ, ಮಕ್ಕಳ ಶಿಕ್ಷಣ ಸೇರಿದಂತೆ ಕುಟುಂಬದ ಹೊಣೆಗಾರಿಕೆಗಳಿವೆ. ಈಗ ಏಕಾಏಕಿ ತೆರವುಗೊಳಿಸಿದ್ರೆ ಜೀವನ ಸಾಗಿಸೋದು ಹೇಗೆ ಎಂದು ಪ್ರಶ್ನಿಸಿದ್ರು. ತಮಗೆ ಗಂಡ ಹಾಗೂ ಕುಟುಂಬದ ಆರ್ಥಿಕ ಬಲವಿಲ್ಲ, ದುಡಿದು ಬದುಕುವುದನ್ನೇ ಆಶ್ರಯವಾಗಿಟ್ಟುಕೊಂಡಿದ್ದೇವೆ. ಪರ್ಯಾಯವಾಗಿ ವ್ಯಾಪಾರ ಮಾಡಲು ಸೂಕ್ತ ಸ್ಥಳವನ್ನು ಪಾಲಿಕೆ ಒದಗಿಸಬೇಕು. ಚುನಾವಣೆ ಸಂದರ್ಭದಲ್ಲಿ ಮತ ಕೇಳಲು ಬರುವ ಜನಪ್ರತಿನಿಧಿಗಳು ಸಂಕಷ್ಟದ ಸಮಯದಲ್ಲಿ ನೆರವಿಗೆ ಬರಬೇಕೆಂದು ಮನವಿ ಮಾಡಿದರು. ಇನ್ನೋರ್ವ ವ್ಯಾಪಾರಿ ಮಮತಾ ಮಾತನಾಡಿ, ಹಲವು ವರ್ಷಗಳಿಂದ ಇದೇ ಸ್ಥಳದಲ್ಲಿ ವ್ಯಾಪಾರ ನಡೆಸುತ್ತಿದ್ದು ಸಾಲ ಪಡೆದು ವ್ಯಾಪಾರ ಆರಂಭಿಸಿದ್ದೇವೆ. ಇದೇ ಆದಾಯದಿಂದ ಸಾಲ ಮರುಪಾವತಿ ಮಾಡಬೇಕಿದೆ. ವ್ಯಾಪಾರ ನಡೆಯುವ ಸೂಕ್ತ ಸ್ಥಳದಲ್ಲಿ ಜಾಗ ನೀಡಿದ್ರೆ ಅಲ್ಲಿಯೇ ನಿಯಮಾನುಸಾರ ವ್ಯಾಪಾರ ನಡೆಸುತ್ತೇವೆ ಎಂದರು. ನಾವು ಪ್ರಾಮಾಣಿಕವಾಗಿ ದುಡಿದು ಜೀವನ ಸಾಗಿಸುತ್ತಿದ್ದೇವೆ. ಯಾವುದೇ ಕಾನೂನುಬಾಹಿರ ಚಟುವಟಿಕೆಯಲ್ಲಿ ತೊಡಗಿಲ್ಲ. ದುಡಿದು ಬದುಕುವ ಅವಕಾಶವನ್ನೇ ಕಸಿದುಕೊಳ್ಳುವುದು ಸರಿಯಲ್ಲ. ಸರ್ಕಾರ ಹಾಗೂ ಸ್ಥಳೀಯ ಆಡಳಿತ ನಮ್ಮ ಬದುಕಿನ ಪ್ರಶ್ನೆಗೆ ಸ್ಪಂದಿಸಬೇಕೆಂದು ಆಗ್ರಹಿಸಿದರು. ಪಾಲಿಕೆ ಸಿಬ್ಬಂದಿ ಪ್ರತಿದಿನ 50 ರೂಪಾಯಿಗಳ ಶುಲ್ಕ ಸಂಗ್ರಹಿಸುತ್ತಿದ್ರು. ಈಗ ಏಕಾಏಕಿ ಜಾಗ ತೆರವುಗೊಳಿಸಿದ್ರೆ ಜೀವನ ನಡೆಸುವುದು ಹೇಗೆ? ಪರ್ಯಾಯವಾಗಿ ವ್ಯಾಪಾರಕ್ಕೆ ಸ್ಥಳ ನೀಡಬೇಕು ಅಥವಾ ಉದ್ಯೋಗದ ವ್ಯವಸ್ಥೆ ಕಲ್ಪಿಸಬೇಕೆಂದು ಒತ್ತಾಯಿಸಿದರು. ಪಾದಚಾರಿ ಮಾರ್ಗದಲ್ಲಿ ಅಂಗಡಿಗಳಿಂದ ಸಾರ್ವಜನಿಕರಿಗೆ ತೊಂದರೆ ಉಂಟಾಗುತ್ತಿದೆ ಎಂಬ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ವ್ಯಾಪಾರಿಗಳು, ಸಾರ್ವಜನಿಕರಿಂದ ಯಾವುದೇ ದೂರು ಬಂದಿಲ್ಲ. ನಾವು ದುಡಿದು ಜೀವನ ಸಾಗಿಸುತ್ತಿದ್ದೇವೆ. ಕಳ್ಳತನ ಅಥವಾ ಅಕ್ರಮ ಚಟುವಟಿಕೆಗಳಲ್ಲಿ ತೊಡಗದೆ ಪ್ರಾಮಾಣಿಕವಾಗಿ ವ್ಯಾಪಾರ ಮಾಡುತ್ತಿದ್ದೇವೆ. ನಮ್ಮ ಬದುಕನ್ನು ಉಳಿಸಿಕೊಳ್ಳಲು ನ್ಯಾಯಯುತ ಪರಿಹಾರ ಮತ್ತು ಪರ್ಯಾಯ ವ್ಯವಸ್ಥೆ ಕಲ್ಪಿಸಬೇಕೆಂದು ಮನವಿ ಮಾಡಿದರು. ಈ ವೇಳೆ ಎಸ್ಎಫ್ಐ ಡಿವೈಎಫ್ಐ ಸಂಘಟನೆ ಸೇರಿದಂತೆ ವಿವಿಧ ಸಂಘಟನೆಗಳ ಕಾರ್ಯಕರ್ತರು ವ್ಯಾಪಾರಿಗಳ ಪರವಾಗಿ ಬೆಂಬಲ ಸೂಚಿಸಿ ತೆರವು ಕಾರ್ಯಾಚರಣೆಗೂ ಮುನ್ನ ಪರ್ಯಾಯ ಸ್ಥಳ ಒದಗಿಸುವಂತೆ ಒತ್ತಾಯಿಸಿದರು. HCI ನ್ಯೂಸ್ ಹಾಸನ್. ನಾವು 15 ವರ್ಷದಿಂದ ಇಲ್ಲೇ ಮಾಡ್ಕೊಂಡಿರೋದು. ನಮ್ಗೆ ನೋಡ್ಕೊಳ್ಳೋರು ಯಾರು ಇಲ್ಲ. ನಾವು ಮನೆ ಬಾಡಿಗೆ ಕಟ್ಟಬೇಕು. ಹಂಗ ಲೋನ್ ಕೊಟ್ಟಿದ್ದಾರೆ. ಲೋನ್ ಕೊಡ್ದಿದ್ರು ನಾವೇನು ಅನ್ಕೋತಾ ಇರಲಿಲ್ಲ. 50,000 ಲೋನ್ ಕೊಟ್ಟಾರೆ. ಲೋನ್ ಯಾವ್ದ್ರಲ್ಲಿ ಕಟ್ತೀರಾ? ಲೋನ್ ಕಟ್ಟಬೇಕು. ನಮ್ಗೆ ಇದ್ರಲ್ಲೇ ಜೀವನ. ನಾವು ಇದ್ರಲ್ಲೇ ಮನೆ ಬಾಡಿಗೆನೂ ಕಟ್ಟಬೇಕು, ಜೀವನನೂ ಮಾಡಬೇಕು, ಮಕ್ಕಳನ್ನು ಸಾಕಬೇಕು. ಅದಕ್ಕೆ ನಮಗೆ ನ್ಯಾಯ ಒದಗಿಸ್ಕೊಡಿ. ನಾವು ಈ ಜಾಗ ಬಿಟ್ಟರೆ ಮತ್ತೆ ಬೇರೆ ಎಲ್ಲೂ ಆಗಲ್ಲ ಅಣ್ಣ. ಈಗ ನಿಮಗೆ ಈ ಜಾಗ ಬಿಟ್ಟರೆ ಬೇರೆ ಎಲ್ಲೂ ಜಾಗ ಎಲ್ಲೆಣ್ಣ ಮಾಡ್ಕೊಡ್ತಾರೆ. ಎಲ್ಲರೂ ಮಾಡ್ಕೊಡ್ಲಿ, ವ್ಯಾಪಾರ ಆಗೋ ಕಡೆ ಮಾಡ್ಕೊಡ್ಲಿ, ನಾವು ಮಾಡ್ತೀವಿ. ವ್ಯಾಪಾರ ಆಗದರೆ ತಾಂಡಾಗಲ್ಲ ಹಾಕೊಂಡು ಏನು ಮಾಡ್ತೀರಾ? ವ್ಯಾಪಾರ ಆಗುತ್ತಾ ನಮಗೆ? ನಾವು 15 ವರ್ಷದಿಂದ ಇಲ್ಲಿ ಕಷ್ಟಪಟ್ಟು ದುಡಿತಾ ಇರೋದು. ನಾವೇನು ಕಳ್ತನ ಮಾಡ್ತಿಲ್ಲ, ಇಲ್ಲ ಬೇರೆ ಯಾವ ಕೆಲಸನೂ ಮಾಡ್ತಾ ಇಲ್ಲ. ಕೂಲಿ ಮಾಡ್ಕೊಂಡು ತಿನ್ನಕ್ಕೂ ಬಿಡಲ್ಲ ಅಂದರೆ ಸರ್ಕಾರ ಏನಕ್ಕಿರೋದು? ಈಗ ಬೀದಿ ಬದಿ ವ್ಯಾಪಾರಿ ಬರೋವಾಗ ನಿಲ್ಬೇಕಲ್ವಾ ಸರ್ಕಾರ? ಓಟ್ ಕೇಳಕ್ ಮಾತ್ರ ನಮ್ಮ ಹತ್ರ ಬರ್ತಾರೆ. ಬಾಕಿ ಅಂತ ನಾವು ಅವ್ರ ಹತ್ರ ಹೋದ್ರು ನಮ್ಮನ್ನ ಸರಿಯಾಗಿ ವಿಚಾರಿಸ್ಕೊಳ್ಳಲ್ಲ. ಅಲ್ಲಿ ನಾವು ಮಕ್ಕಳು ಮರಿ ಇದ್ ಮಾಡ್ಬೇಕು. ನಾವು ಗಂಡಿಲ್ಲ ಗಂಡ್ ಮಕ್ಳಿಲ್ಲ, ಎಲ್ಲಿಗೋಗಿ ದುಡಿಯೋಣ? ಅದನ್ನ ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ಇವತ್ತು ನಮ್ಮನ್ನ ಫುಟ್ಪಾತಿಗೆ ಹಾಕ್ಯವ್ರೆ. ಅವತ್ತು ಮನ್ಮನ ಬಕ್ರಿ ಬರ್ತಾರಲ್ಲ, ಅವತ್ತು ನಾವು ತರು ಬಿಸಾಡ್ಬಹುದಾಗಿತ್ತು. ನಾವು 15 ವರ್ಷದಿಂದ ಇದೀವಿ. ನಮಗೆ ಎಲ್ಲಿ ಜಾಗ ಇಲ್ಲ. ಇದನ್ನ ವ್ಯವಸ್ಥೆ ಮಾಡಿಕೊಡ್ಬೇಕು. ನೀವು ಬಾಡಿಗೆ ತಗೋಬೇಕು, ಇದ್ ಮಾಡ್ಬೇಕು ಅಂದ್ರೆ ವ್ಯವಸ್ಥೆ ಮಾಡಿಕೊಡ್ಬೇಕು. ಇತ್ತೀಚಿನ ದಿನಗಳಲ್ಲಿ ಯುವ ಜನರಲ್ಲಿ ಹೆಚ್ಚುತ್ತಿರುವ ಹೃದಯಾಘಾತ, ಜೀವನ ಶೈಲಿ ಸಂಬಂಧಿತ ಕಾಯಿಲೆಗಳು ಮತ್ತು ದೈಹಿಕ ಚಟುವಟಿಕೆಯ ಕೊರತೆ ಬಗ್ಗೆ ಹಾಗೂ ಇತರೆ ದುಶ್ಚಟಗಳ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಕುವೆಂಪು ಯುವಕರ ಸಂಘ ಹಾಸನ ಇವರ ವತಿಯಿಂದ ಜುಲೈ 5ರಂದು ಫಿಟ್ ಹಾಸನ್ ಮ್ಯಾರಥಾನ್ ನಮ್ಮ ನಡೆ ಆರೋಗ್ಯದ ಕಡೆ ಎಂಬ ವಿಶೇಷ ಆರೋಗ್ಯ ಜಾಗೃತಿ ಮ್ಯಾರಥಾನ್ ಆಯೋಜಿಸಲಾಗಿದೆ ಎಂದು ಸಂಘದ ಅಧ್ಯಕ್ಷರು ತಿಳಿಸಿದ್ದಾರೆ.
ಪತ್ರಿಕಾಗೋಷ್ಠಿಯಲ್ಲಿ ಶುಕ್ರವಾರ ಮಾತನಾಡಿ ನಗರದ ಎಂಜಿ ರಸ್ತೆಯಲ್ಲಿ ಜುಲೈ 5ರಂದು ಭಾನುವಾರ ಬೆಳಗ್ಗೆ 6:30ಕ್ಕೆ ಮ್ಯಾರಥಾನ್ ಚಾಲನೆ ದೊರೆಯಲಿದ್ದು ಪುರುಷರಿಗೆ 5 ಕಿಲೋಮೀಟರ್ ಹಾಗೂ ಮಹಿಳೆಯರಿಗೆ 3 ಕಿಲೋಮೀಟರ್ ವಿಭಾಗಗಳಲ್ಲಿ ಓಟ ನಡೆಯಲಿದೆ. ಸ್ಪರ್ಧೆಯಲ್ಲಿ ವಿಜೇತರಾಗುವವರಿಗೆ ನಗದು ಬಹುಮಾನ ಹಾಗೂ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತದೆ. ಭಾಗವಹಿಸುವವರಿಗೆ ನೋಂದಣಿ ಶುಲ್ಕವನ್ನು 99 ನಿಗದಿಪಡಿಸಲಾಗಿದ್ದು ಭಾಗವಹಿಸುವವರಿಗೆ ಟಿ ಶರ್ಟ್, ಶೂಸ್, ತಿಂಡಿ ನೀಡಲಾಗುವುದು ಎಂದರು. ಕೇವಲ ಸ್ಪರ್ಧೆಯ ಉದ್ದೇಶದಿಂದಲ್ಲ, ಆರೋಗ್ಯದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಸಾಮಾಜಿಕ ಅಭಿಯಾನವಾಗಿ ಈ ಕಾರ್ಯಕ್ರಮ ರೂಪಿಸಲಾಗಿದೆ. ಪ್ರತಿದಿನ ಕನಿಷ್ಠ ಸ್ವಲ್ಪ ಸಮಯವಾದರೂ ವ್ಯಾಯಾಮ, ವಾಕಿಂಗ್ ಅಥವಾ ಓಟದಂತಹ ದೈಹಿಕ ಚಟುವಟಿಕೆಗಳನ್ನು ರೂಢಿಸಿಕೊಳ್ಳುವ ಮೂಲಕ ಹೃದಯ ಸಂಬಂಧಿ ಕಾಯಿಲೆಗಳು ಸೇರಿದಂತೆ ಅನೇಕ ಆರೋಗ್ಯ ಸಮಸ್ಯೆಗಳನ್ನು ತಡೆಗಟ್ಟಬಹುದೆಂದು ಸಂದೇಶವನ್ನು ಜನರಿಗೆ ತಲುಪಿಸುವುದು ಈ ಕಾರ್ಯಕ್ರಮದ ಪ್ರಮುಖ ಗುರಿಯಾಗಿದೆ ಎಂದರು. ಈಗಾಗಲೇ 500 ಜನ ಸ್ಪರ್ಧಾಳುಗಳು ನೋಂದಾಯಿಸಿಕೊಂಡಿದ್ದು ವಿದ್ಯಾರ್ಥಿಗಳು, ಯುವ ಜನರು, ಮಹಿಳೆಯರು, ಸರ್ಕಾರಿ ಹಾಗೂ ಖಾಸಗಿ ನೌಕರರು, ಕ್ರೀಡಾಪಟುಗಳು, ಆರೋಗ್ಯಾಸಕ್ತರು ಸೇರಿದಂತೆ ಜಿಲ್ಲೆಯ ಎಲ್ಲ ವರ್ಗದ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ಆಸಕ್ತರು ಮುಂಗಡವಾಗಿ ನೋಂದಾಯಿಸಿಕೊಂಡು ಮ್ಯಾರಥಾನ್ನಲ್ಲಿ ಪಾಲ್ಗೊಳ್ಳಬಹುದು. ಹೆಚ್ಚಿನ ಮಾಹಿತಿಗಾಗಿ 8073385213, 9591703336 ಹಾಗೂ 9900885186 ಸಂಖ್ಯೆಗೆ ಸಂಪರ್ಕಿಸಬಹುದೆಂದು ಕುವೆಂಪು ಯುವಕರ ಸಂಘ ತಿಳಿಸಿದೆ. ಪತ್ರಿಕಾಗೋಷ್ಠಿಯಲ್ಲಿ ಕುವೆಂಪು ಯುವಕರ ಸಂಘದ ಗೌರವಾಧ್ಯಕ್ಷ ಡಾ ಸಿಎನ್ ಜಗದೀಶ್, ಜಿಸಿ ಧರ್ಮರಾಜ್, ರಾಜೇಶ್, ಕಂಚಮಾರನಹಳ್ಳಿ ಕಾಂತರಾಜ್, ದಯಾನಿಧಿ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಅದೇ ಸರ್, ಮಾರಾಥಾನ್ ಓಟವನ್ನು ಇಟ್ಕೊಂಡಿದ್ದೀವಿ. ಇದೇ ಜುಲೈ 5ನೇ ತಾರೀಕು ಬೆಳಗ್ಗೆ 6:00ವರೆಗೆ MG ರಸ್ತೆಯಿಂದ ಪ್ರಾರಂಭಗೊಳಿಸಿ ಮತ್ತು MG ರಸ್ತೆಯಲ್ಲೇ ಕೊನೆಗೊಳಿಸುವಂಥ ಒಂದು ಆಯೋಜನೆ ಮಾಡ್ಕೊಂಡಿವಿ. ಏನಪ್ಪ ಇದು ಉದ್ದೇಶ ಅಂದರೆ ನಮ್ಮ ನಡೆ ಆರೋಗ್ಯದ ಕಡೆಗೆ ಅಂತ ಒಂದು ಉದ್ದೇಶ ಇಟ್ಕೊಂಡು ನಾವು ಇದನ್ನು ಪ್ರಾರಂಭ ಮಾಡಿದ್ದೀವಿ. ಬನ್ನಿ ಓಡೋಣ, ಆರೋಗ್ಯ ಕಾಪಾಡೋಣ, ಪರಿಸರ ಉಳಿಸೋಣ ಅನ್ನೋ ಒಂದು ಮುಖ್ಯ ಉದ್ದೇಶ ಇಟ್ಕೊಂಡಿದ್ವಿ. ಏನಪ್ಪ ಅಂದರೆ ಇವತ್ತಿನ ಜನಗಳಲ್ಲಿ ನಾವು ಆರೋಗ್ಯ ಕಾಪಾಡೋದು ತುಂಬ ಮುಖ್ಯವಾಗಿದೆ. ದುಡ್ಡಿದ್ರೆ ಏನಾದರೂ ಕೊಂಡ್ಕೋಬೋದು ಅನ್ನೋದು ತಪ್ಪಾಗಿದೆ. ಇವತ್ತಿನ ಕಾಲದಲ್ಲಿ ದುಡ್ಡಿದ್ರೆ ಬೇರೆ ವಸ್ತುನ ಕೊಂಡ್ಕೋಬೋದು, ಆದರೆ ನಾವು ಆರೋಗ್ಯ ಒಂದು ಸಲ ಕೆಟ್ಟರೆ ಮತ್ತೆ ಆರೋಗ್ಯನ ತರೋದಕ್ಕೆ ಮತ್ತು ಕಾಪಾಡ್ಕೊಳ್ಳೋಕ್ಕೆ ಆಗೋದಿಲ್ಲ. ಅದರಿಂದ ಇರಬೇಕಾದ್ರೆ ಒಂದು ಯೌವನದಲ್ಲಿ ಇರಬೇಕಾದ್ರೆ, ಚಿಕ್ಕ ಏಜ್ನಲ್ಲಿ ಇರಬೇಕಾದ್ರೆ ನಾವು ಹಿಂದೆ ಎಲ್ಲ ನಾವು ಬರೀ ವಿದ್ಯಾನಗರಕ್ಕೆ ಮಾತ್ರ ಕಾರ್ಯಕ್ರಮ ಮಾತ್ರ ಮಾಡ್ತಾಯಿದ್ದು. ಸ್ವಚ್ಛತೆ ಅಭಿಯಾನ ಆಗಿರಲಿ, ಆರೋಗ್ಯ ತಪಾಸಣೆ ಆಗಿರಲಿ, ಒಂದು ಗಿಡ ನೆಡ ಕಾರ್ಯಕ್ರಮ ಆಗಲಿ ಅಂತ. ಇನ್ನು ಮುಂದೆ ಹಾಸನದಲ್ಲೂ ನಮ್ಮ ಸಂಘದಿಂದ ಹಾಸನದಲ್ಲಿ ನಗರದಲ್ಲಿ ಎಲ್ಲ ಕಡೆ ಒಂದು ಈ ಕಾರ್ಯಕ್ರಮ ಮಾಡಬೇಕು ಅನ್ನೋದು ಒಂದು ನಮ್ಮ ಸಂಘದ ಒಂದು ಆಸೆ. ಹಾಗೆ ಇದರಲ್ಲಿ ಎಲ್ಲ ಪತ್ರಕರ್ತರು ನೀವೆಲ್ಲ ಸೇರಿ ಹಾಗೂ ಎಲ್ಲ ಹಾಸನ ಜನ ಎಲ್ಲ ಸಪೋರ್ಟ್ ಕೊಟ್ಟರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಒಂದು ಕೆಲಸ ಮಾಡಬೇಕು ಅಂತ ಆಸೆ. ಈ ಒಂದು ಮ್ಯಾರಥಾನ್ ಕಾರ್ಯಕ್ರಮ ಏನು ಉದ್ದೇಶ ಇಟ್ಕೊಂಡು ಮಾಡಿದ್ದೀವಿ ಅಂದರೆ, ನಾವು ಈಗಿನ ಯುವಕರೆಲ್ಲ ಒಂದು ದುಶ್ಚಟಕ್ಕೆ ಬಲಿಯಾಗ್ತಾ ಇರೋದು, ಆಮೇಲೆ ಒಂದು ಫಿಟ್ನೆಸ್ ಇಲ್ಲ, ಒಂದು ಈಗೆಲ್ಲ ಕ್ರಿಕೆಟ್ ಬೆಟ್ಟಿಂಗು, ಆನ್ಲೈನ್ ಬೆಟ್ಟಿಂಗು ಇವೆಲ್ಲ ತುಂಬ ಇದರಲ್ಲಿ ಹೊರಗಡೆ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಓ ರಮೇಶ, ಹಾಯ್ ಸುರೇಶ, ನೀನೇನೋ ಇಲ್ಲಿ? ನನ್ ಮಗನ್ನ PU ಜೊತೆಗೆ CA ಮಾಡ್ಸೋಣ ಅಂದ್ರೆ ನನ್ನ ಮಗ ಸ್ಪೋರ್ಟ್ಸ್ ಕಲ್ಚರಲ್ಸ್ ಅಂತಿದ್ದಾನೆ. ಏನ್ ಮಾಡೋದು? ಅದಕ್ಕೆ ಟೆನ್ಷನ್. ಡೈರೆಕ್ಟ್ ಆಗಿ ಕರ್ಕೊಂಡು ಹೋಗಿ ಪ್ರತಿ ಸಲ 100% ರಿಸಲ್ಟ್ ತಗೋತಿರೋ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್ಗೆ ಸೇರ್ಸು. ಅಲ್ಲಿ ಪ್ರತಿ ವರ್ಷ ಸ್ಟೇಟ್ ರ್ಯಾಂಕ್ಸ್ ಹಾಗೆ ಜಿಲ್ಲೆಗೆ ಫಸ್ಟ್ ರ್ಯಾಂಕ್ ತಗೊಳ್ಳೋ ಜೊತೆಗೆ CA, CS ಗೆ ಕೋಚಿಂಗ್ ಕೊಟ್ಟು ಒಳ್ಳೆ ರಿಸಲ್ಟ್ ಕೊಡ್ತಿರೋ ಜಿಲ್ಲೆಯ ನಂಬರ್ 1 ಕಾಮರ್ಸ್ ಕಾಲೇಜು. ಅಲ್ಲ, CA ಕೇಳಿದೀನಿ, CS ಅಂದ್ರೆ ಕಂಪನಿ ಸೆಕ್ರೆಟರಿ ಅಂತ. ಅದು CA ತರನೇ ಪ್ರೊಫೆಷನಲ್ ಕೋರ್ಸು. ಇಡೀ ಜಿಲ್ಲೆಯಲ್ಲಿ CS ಗೆ ಕೋಚಿಂಗ್ ಕೊಡ್ತಿರೋದು ಇದೊಂದೇ ಕಾಲೇಜು. ಜೊತೆಗೆ PU, ಡಿಗ್ರಿ ಎಲ್ಲ ಸ್ಟೂಡೆಂಟ್ಸ್ ಗೂ ಅಡ್ವಾನ್ಸ್ ಎಕ್ಸೆಲ್, SAP, ಟ್ಯಾಲಿ, ಪವರ್ BI ತರ ಆಡ್ ಆನ್ ಕೋರ್ಸ್ ಗಳು ಇವೆ. ಇಷ್ಟೇ ಅಲ್ಲಪ್ಪ, ಡಿಗ್ರಿ ಸ್ಟೂಡೆಂಟ್ಸ್ ಗೆ ಪ್ಲೇಸ್ಮೆಂಟ್ ಟ್ರೈನಿಂಗ್ ಕೊಟ್ಟು ಕ್ಯಾಂಪಸ್ ಇಂಟರ್ವ್ಯೂ ಮಾಡಿಸ್ತಾರೆ. ಮತ್ತೆ ಪ್ರತಿ ವರ್ಷ ಕಾಲೇಜಿನ 50 ರಿಂದ 60 ವಿದ್ಯಾರ್ಥಿಗಳು ಒಳ್ಳೊಳ್ಳೆ ಕಂಪನಿಗೆ ಸೆಲೆಕ್ಟ್ ಆಗ್ತಿದ್ದಾರೆ. ಜೊತೆಗೆ ಸ್ಪೋರ್ಟ್ಸ್ ನಲ್ಲಿ ಈ ಕಾಲೇಜ್ ನ ಮಕ್ಕಳು ಸ್ಟೇಟ್ ಮತ್ತೆ ನ್ಯಾಷನಲ್ಸ್ ಗೂ ಹೋಗ್ತಾರೆ. ಕಲ್ಚರಲ್ಸ್ ಗೆ ಟ್ಯಾಲೆಂಟ್ ಹಂಟ್ ಅಂತ ಹಬ್ಬನೇ ಮಾಡ್ತಾರೆ. ಹಾಗಾದ್ರೆ ಕಾಮರ್ಸ್ ಮಕ್ಕಳಿಗೆ ಬೇಕಿರೋ A to Z ಇದೊಂದೇ ಕಾಲೇಜ್ ನಲ್ಲಿ ಸಿಗುತ್ತೆ ಅಂತ ಆಯ್ತು. ಹೌದು, ಹುಡುಗರಿಗೂ ಹುಡುಗಿಯರಿಗೂ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಕೂಡ ಇದೆ. ಅದೇ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್. ಪ್ರವೇಶಾತಿಗಾಗಿ ಸಂಪರ್ಕಿಸಿ ಸೆಂಟ್ರಲ್ ಕಾಮರ್ಸ್ PU ಕಾಲೇಜು, ಸಾಯಿಬಾಬಾ ಟೆಂಪಲ್ ಎದುರು, ಸಾಲಗಾಮಿ ರಸ್ತೆ, ಹಾಸನ. ಸೆಂಟ್ರಲ್ ಕಾಮರ್ಸ್ ಡಿಗ್ರಿ ಕಾಲೇಜು, ಸಾಲಗಾಮಿ ರಸ್ತೆ, ಹಾಸನ. ದೂರವಾಣಿ ಸಂಖ್ಯೆ 9916141544 ಮತ್ತು 9902301522. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಹಾಸನ ನಗರದಲ್ಲಿ ಸಾರ್ವಜನಿಕರ ಸಂಚಾರಕ್ಕೆ ಅಡ್ಡಿಯಾಗುತ್ತಿರುವ ಅನಧಿಕೃತ ರಸ್ತೆ ಬದಿ ಗೂಡಂಗಡಿ, ತಳ್ಳುಗಾಡಿ ಮತ್ತು ಬೀದಿ ಬದಿ ವ್ಯಾಪಾರಿಗಳ ವಿರುದ್ಧ ಹಾಸನ ಮಹಾನಗರ ಪಾಲಿಕೆ ಕೈಗೊಂಡಿರುವ ವಿಶೇಷ ತೆರವು ಕಾರ್ಯಾಚರಣೆ 2ನೇ ದಿನವೂ ಮುಂದುವರೆದಿದೆ.
ಹಾಸನ ನಗರದ ಪ್ರಮುಖ ರಸ್ತೆಗಳಲ್ಲಿ ಅತಿಕ್ರಮಣ ತೆರವುಗೊಳಿಸುವ ಮೂಲಕ ಸಾರ್ವಜನಿಕರಿಗೆ ಸುಗಮ ಸಂಚಾರ ಕಲ್ಪಿಸುವ ಉದ್ದೇಶದಿಂದ ಪಾಲಿಕೆ ಅಧಿಕಾರಿಗಳು ಕಟ್ಟುನಿಟ್ಟಿನ ಕ್ರಮ ಕೈಗೊಂಡರು. ಶುಕ್ರವಾರ ಬೆಳಗ್ಗೆ ಪಾಲಿಕೆ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಎವಿಕೆ ಕಾಲೇಜು ರಸ್ತೆ ಮತ್ತು ಎಂಜಿ ರಸ್ತೆಯಲ್ಲಿ ಕಾರ್ಯಾಚರಣೆ ನಡೆಸಿ ರಸ್ತೆ ಬದಿ ಅನಧಿಕೃತವಾಗಿ ವ್ಯಾಪಾರ ನಡೆಸುತ್ತಿದ್ದ ಗೂಡಂಗಡಿಗಳು, ತಳ್ಳುಗಾಡಿಗಳು ಮತ್ತು ಇತರೆ ತಾತ್ಕಾಲಿಕ ವ್ಯಾಪಾರ ಮಳಿಗೆಗಳನ್ನು ತೆರವುಗೊಳಿಸಿದರು. ಕಾರ್ಯಾಚರಣೆ ವೇಳೆ ಹಲವು ವ್ಯಾಪಾರಿಗಳಿಗೆ ಮತ್ತೊಮ್ಮೆ ಎಚ್ಚರಿಕೆ ನೀಡಲಾಯಿತು. ಪಾಲಿಕೆ ಆಯುಕ್ತ ಕೃಷ್ಣಮೂರ್ತಿ ಮಾಧ್ಯಮದೊಂದಿಗೆ ಮಾತನಾಡಿ, ಕಳೆದ 1 ವಾರದಿಂದಲೇ ಬೀದಿ ಬದಿ ವ್ಯಾಪಾರಿಗಳಿಗೆ ಹಲವು ಬಾರಿ ಮೌಖಿಕವಾಗಿ ಮತ್ತು ಸ್ಥಳದಲ್ಲೇ ಭೇಟಿ ನೀಡಿ ಮುಖ್ಯ ರಸ್ತೆಗಳಲ್ಲಿ ವ್ಯಾಪಾರ ನಡೆಸದಂತೆ ಸೂಚನೆ ನೀಡಲಾಗಿತ್ತು. ಗುರುವಾರ ಮೊದಲ ಹಂತದ ಕಾರ್ಯಾಚರಣೆ ನಡೆಸಿ ಎಚ್ಚರಿಕೆ ನೀಡಿದ್ರೂ ಕೆಲವರು ಮತ್ತೆ ಅದೇ ಸ್ಥಳದಲ್ಲೇ ವ್ಯಾಪಾರ ಆರಂಭಿಸಿದ್ರಿಂದ ಶುಕ್ರವಾರವೂ ತೆರವು ಕಾರ್ಯಾಚರಣೆ ಮುಂದುವರೆಸಲಾಗಿದೆ. ನಗರದ ಪ್ರಮುಖ ರಸ್ತೆಗಳು ಸಾರ್ವಜನಿಕರ ಸುಗಮ ಸಂಚಾರಕ್ಕಾಗಿ ಮೀಸಲಾಗಿದ್ದು, ಪಾದಚಾರಿಗಳು ಹಾಗೂ ವಾಹನ ಸಂಚಾರಕ್ಕೆ ಯಾವುದೇ ಅಡ್ಡಿ ಉಂಟಾಗದಂತೆ ನೋಡಿಕೊಳ್ಳುವುದು ಮಹಾನಗರ ಪಾಲಿಕೆ ಜವಾಬ್ದಾರಿಯಾಗಿದೆ. ಆದ್ದರಿಂದ ರಸ್ತೆ, ಪಾದಚಾರಿ ಮಾರ್ಗ ಹಾಗೂ ಜಂಕ್ಷನ್ಗಳ ಬಳಿ ಯಾವುದೇ ರೀತಿ ಗೂಡಂಗಡಿ ಅಥವಾ ತಳ್ಳುಗಾಡಿ ಇಟ್ಟು ವ್ಯಾಪಾರ ನಡೆಸಲು ಅವಕಾಶವಿಲ್ಲ ಎಂದು ಅಧಿಕಾರಿಗಳು ಸ್ಪಷ್ಟಪಡಿಸಿದರು. ಸಾರ್ವಜನಿಕ ರಸ್ತೆಗಳ ಮೇಲೆ ಅನಧಿಕೃತವಾಗಿ ಅತಿಕ್ರಮಣ ಮಾಡಿಕೊಂಡು ವ್ಯಾಪಾರ ನಡೆಸುವವರಿಗೆ ಪ್ರತ್ಯೇಕ ನೋಟಿಸ್ ನೀಡುವ ಅಗತ್ಯವಿಲ್ಲ ಎಂದು ಅಧಿಕಾರಿಗಳು ತಿಳಿಸಿದರು. ಸಾರ್ವಜನಿಕ ರಸ್ತೆ ಯಾರೊಬ್ಬರ ಖಾಸಗಿ ಆಸ್ತಿಯಲ್ಲ, ಅದು ಸಾರ್ವಜನಿಕ ಬಳಕೆಗಾಗಿ ಇರುವ ಸ್ಥಳವಾಗಿದ್ದು ಅಲ್ಲಿ ವ್ಯಾಪಾರ ನಡೆಸಲು ಕಾನೂನಿನಲ್ಲಿ ಅವಕಾಶವಿಲ್ಲ. ಆದ್ದರಿಂದ ಸಾರ್ವಜನಿಕ ಹಿತದೃಷ್ಟಿಯಿಂದ ಪಾಲಿಕೆ ನೇರವಾಗಿ ತೆರವು ಕಾರ್ಯಾಚರಣೆ ಕೈಗೊಳ್ಳಬಹುದು ಎಂದರು. ಕೆಲವು ಒಳರಸ್ತೆಗಳಲ್ಲಿ ನಿಯಮಾನುಸಾರ ಶುಲ್ಕ ಪಾವತಿಸಿ ವ್ಯಾಪಾರ ನಡೆಸಲು ಅವಕಾಶವಿದ್ದರೂ ಅದು ಮುಖ್ಯ ರಸ್ತೆಗಳಿಗೆ ಅನ್ವಯಿಸುವುದಿಲ್ಲ. ನಗರದ ಪ್ರಮುಖ ರಸ್ತೆಗಳು, ವೃತ್ತಗಳು ಮತ್ತು ಜನಸಂದಣಿ ಹೆಚ್ಚಿರುವ ಪ್ರದೇಶಗಳಲ್ಲಿ ಯಾವುದೇ ರೀತಿ ಬೀದಿ ಬದಿ ವ್ಯಾಪಾರಕ್ಕೆ ಅವಕಾಶ ನೀಡಲಾಗುವುದಿಲ್ಲ ಎಂದು ಪಾಲಿಕೆ ಅಧಿಕಾರಿಗಳು ಸ್ಪಷ್ಟಪಡಿಸಿದರು. ನಗರದ ಪ್ರಮುಖ ರಸ್ತೆಗಳಲ್ಲಿ ಅತಿಕ್ರಮಣ ಮುಕ್ತಗೊಳಿಸುವ ಈ ವಿಶೇಷ ಅಭಿಯಾನ ಮುಂದಿನ ದಿನಗಳಲ್ಲಿಯೂ ಮುಂದುವರಿಯಲಿದ್ದು, ನಿಯಮ ಉಲ್ಲಂಘಿಸುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದೆಂದು ಮಹಾನಗರ ಪಾಲಿಕೆ ಅಧಿಕಾರಿಗಳು ತಿಳಿಸಿದ್ದಾರೆ. HCN ನ್ಯೂಸ್ ಹಾಸನ್. ಈ ದಿನ ನಾವು ಹಾಸನ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಎವಿಕೆ ರಸ್ತೆಯಲ್ಲಿ ಎವಿಕೆ ಕಾಲೇಜ್ ಮುಂಭಾಗದಲ್ಲಿ ಅನಧಿಕೃತವಾಗಿ ಯಾರ್ಯಾರು ತಳ್ಳಗಾಡಿ ಇಟ್ಕೊಂಡಿದ್ರು ಮತ್ತು ಅಲ್ಲೇ ಇಟ್ಟಿದ್ರು ಅವ್ರನ್ನೆಲ್ಲ ಈಗ ತೆರವುಗೊಳಿಸಿದ್ದೀವಿ. ಈಗ ತದನಂತರದಲ್ಲಿ ಈಗ MG ರೋಡಲ್ಲಿ ಇಲ್ಲೂ ಕೂಡ ಅನಧಿಕೃತವಾಗಿ ಮುಖ್ಯ ರಸ್ತೆಗಳಲ್ಲಿ ತಳ್ಳಗಾಡಿ ಮುಖಾಂತರ ಸಾರ್ವಜನಿಕ ಓಡಾಡೋ ಸ್ಥಳಗಳಲ್ಲಿ ಇಟ್ಟಿದ್ದರಿಂದ ಅದನ್ನು ಕೂಡ ತೆರವುಗೊಳಿಸಿದ್ದೀವಿ. ಈಗ ನಾವು ಇವ್ರ ಬೀದಿ ಬದಿ ವ್ಯಾಪಾರಿಗಳಿಗೆ ಹೇಳೋದೇನೆಂದರೆ, ಮುಖ್ಯ ರಸ್ತೆಗಳಲ್ಲಿ ಮತ್ತು ಅಡ್ಡ ರಸ್ತೆಗಳಲ್ಲಿ, ಮುಖ್ಯ ರಸ್ತೆಗಳು ಯಾವ ಜಾಯಿನ್ ಆಯಿತು ಆ ರಸ್ತೆಗಳಲ್ಲಿ ಬೀದಿ ಬದಿ ವ್ಯಾಪಾರ ಅಂದರೆ ತಳ್ಳಗಾಡಿನ ಅಲ್ಲೇ ಇಡೋದನ್ನು ಈಗಾಗಲೇ ಕೋರ್ಟು ಕೂಡ ಮತ್ತು ಎಲ್ಲರೂ ನಿಷೇಧ ಮಾಡಿದ್ದಾರೆ. ಸಾರ್ವಜನಿಕರು ಓಡಾಡೋಂಥ ಸ್ಥಳಗಳವು ಅಲ್ಲಿ ಇಡೋವಂಥದ್ದು ಆಗೋದಿಲ್ಲ. ಈಗ ನಾವು ಈಗಾಗಲೇ 1 ವಾರದಿಂದ ಎಲ್ಲರಿಗೂ ಕೂಡ ಎಚ್ಚರಿಕೆಯನ್ನು ನೀಡ್ಕೊಂಡು ಬರ್ತಾ ಇದ್ದೀವಿ. ಈಗ ನಿನ್ನೆ ಮತ್ತು ಇವತ್ತು 2 ದಿನ ಕಾರ್ಯಾಚರಣೆ ಆಗಿದೆ. ನಾಳೆ ಈಗ ಡೈರಿ ಸರ್ಕಲಲ್ಲಿ ಏನು ಆ ಮಳಿಗೆಗಳಿದ್ದಾವೆ ಅವನ್ನೆಲ್ಲ ತೆರವುಗೊಳಿಸೋವಂಥದ್ದು ನಾಳೆ ಇಟ್ಕೊಂಡಿದ್ದೀವಿ. ಹಾಗಾಗಿ ಅಲ್ಲಿ ಇರ್ತಕ್ಕಂಥವ್ರು ನಾವು ಈಗಲೇ ಎಚ್ಚರಿಕೆ ಕೊಡೋದೇನೆಂದರೆ, ನೀವು ತೆರವುಗೊಳಿಸ್ಕೊಂಡ್ರೆ ನಮ್ಮದೇನೂ ಇದಿಲ್ಲ. ಬೆಳಗ್ಗೆ ಬಂದಂಥ ಸಂದರ್ಭದಲ್ಲಿ ಅದಲ್ಲಿದ್ದರೆ ನಮ್ಮ ಸಿಬ್ಬಂದಿ ಮತ್ತು ಮಹಾನಗರ ಪಾಲಿಕೆ ಅಧಿಕಾರಿ ಸಿಬ್ಬಂದಿಗಳು ಅದನ್ನು ತೆರವುಗೊಳಿಸೋಂಥ ಕಾರ್ಯಕ್ರಮ ಮಾಡ್ತೀವಿ. ಆಮೇಲೆ ವಕೀಲರು ಕೆಲವು ಸಾರ್ವಜನಿಕರು ಇವತ್ತು ಬೆಳಗ್ಗೆ ಕೇಳಿದ್ರು, ಅವ್ನು ನೋಟಿಸ್ ಕೊಟ್ಟು 15 ಟೈಮ್ ಕೊಡಬೇಕಂತ ಅವ್ರಿಗೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಸನ ತಾಲೂಕಿನ ನೂತನ ತಾಲೂಕು ಆರೋಗ್ಯಾಧಿಕಾರಿಯಾಗಿ ಕರ್ತವ್ಯಕ್ಕೆ ಹಾಜರಾಗಿರುವ ಡಾಕ್ಟರ್ ವಿಜಯ್ ಬಿಎಂರನ್ನ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯ ಉಪಾಧ್ಯಕ್ಷ ಕೆಎಂ ಶ್ರೀನಿವಾಸ್ ನೇತೃತ್ವದ ತಂಡ ಆತ್ಮೀಯವಾಗಿ ಅಭಿನಂದಿಸಿ ಗೌರವಿಸಿತು. ಈ ಸಂದರ್ಭದಲ್ಲಿ ಸರ್ಕಾರಿ ನೌಕರರ ಸಹಕಾರ ಸಂಘದ ನಿರ್ದೇಶಕ ಯತೀಶ್ ಆರ್, ಪತಕ್ ಹರೀಶ್ ಸೇರಿದಂತೆ ಸಂಘದ ಪದಾಧಿಕಾರಿಗಳು ಡಾಕ್ಟರ್ ವಿಜಯ್ ಅವರಿಗೆ ಪುಷ್ಪಗುಚ್ಛ ನೀಡಿ ಶುಭ ಕೋರಿದ್ರು. ಈ ವೇಳೆ ಕೆಎಂ ಶ್ರೀನಿವಾಸ್ ಮಾತನಾಡಿ, ಡಾಕ್ಟರ್ ವಿಜಯ್ ಅವರು ದಕ್ಷ, ಪ್ರಾಮಾಣಿಕ ಹಾಗೂ ಕ್ರಿಯಾಶೀಲ ಅಧಿಕಾರಿಯಾಗಿದ್ದು ಅವರ ಆಡಳಿತ ಅನುಭವ ಮತ್ತು ಜನಪರ ಕಾರ್ಯವೈಖರಿ ಹಾಸನ ತಾಲೂಕಿನ ಆರೋಗ್ಯ ಸೇವೆಯನ್ನು ಮತ್ತಷ್ಟು ಬಲಪಡಿಸಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಹಾಸನ ತಾಲೂಕಿನ ಗ್ರಾಮೀಣ ಹಾಗೂ ನಗರ ಪ್ರದೇಶದ ಜನರಿಗೆ ಗುಣಮಟ್ಟದ ಆರೋಗ್ಯ ಸೇವೆ ತಲುಪಿಸುವಲ್ಲಿ ಡಾಕ್ಟರ್ ವಿಜಯ್ ಅವರ ನಾಯಕತ್ವ ಮಹತ್ವದ ಪಾತ್ರ ವಹಿಸಲಿದೆ. ಆರೋಗ್ಯ ಇಲಾಖೆಯ ವಿವಿಧ ಯೋಜನೆಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಿ ಸಾರ್ವಜನಿಕರಿಗೆ ಇನ್ನಷ್ಟು ಉತ್ತಮ ಸೇವೆ ಒದಗಿಸಲಿ ಎಂದು ಹಾರೈಸಿದರು. ಗೌರವ ಸ್ವೀಕರಿಸಿದ ಡಾಕ್ಟರ್ ವಿಜಯ್ ಬಿಎಂ ಅವರು ಸರ್ಕಾರದ ಆರೋಗ್ಯ ಯೋಜನೆಗಳನ್ನು ಜನರಿಗೆ ಸಮರ್ಪಕವಾಗಿ ತಲುಪಿಸುವುದು ಹಾಗೂ ಸಾರ್ವಜನಿಕರಿಗೆ ಉತ್ತಮ ಆರೋಗ್ಯ ಸೇವೆ ಒದಗಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸುವುದಾಗಿ ತಿಳಿಸಿದರು. ಅಭಿನಂದನಾ ಕಾರ್ಯಕ್ರಮದಲ್ಲಿ ಸರ್ಕಾರಿ ನೌಕರರ ಸಂಘದ ಸದಸ್ಯರು ಹಾಗೂ ಸಿಬ್ಬಂದಿ ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. 2023 ಸಲ ಕೋವಿಡ್ ಟೈಮಲ್ಲಿ ಕಾಲೇಜಿಗೆ ಸಂಬಂಧಪಟ್ಟಂಗೆ ವಿಚಾರಗಳಿಗೆ ತುಂಬ ಸ್ಪಂದನೆ ಇತ್ತು. ಆ ಒಂದು ಖುಷಿ, ಯಾಕೆಂದರೆ DHO ಈ ಥರದವರು ನಮ್ಮ ಜನಗಳಿಗೆ ಶಿಕ್ಷಣ ಮತ್ತು ಆರೋಗ್ಯ ಎರಡೂ ಪ್ರಮುಖವಾದ ಘಟ್ಟ.
ಅದು ಬೇಕಾದಂಥದ್ದು. ಹಾಗಾಗಿ ಆ ಒಂದು ನಿಟ್ಟಿನಲ್ಲಿ ಹಾಸನ ತಾಲೂಕಿನ ಹೆಲ್ತ್ ಕ್ಷೇತ್ರ ಸಂಬಂಧಪಟ್ಟಂಗೆ ನಿಮ್ಮ ಕಾರ್ಯ ಚಟುವಟಿಕೆ ನಮ್ಮ ಎಲ್ಲ ರೋಗಿಗಳಿಗೆ, ನಮ್ಮ ನೌಕರರಿಗೆ ಎಲ್ಲರಿಗೂ ಆಕ್ಟಿವ್ ಇದ್ದೀರಿ. ನಿಮ್ಮ ಸೇವೆ, ನಿಮ್ಮ ಸಹಕಾರ ಅಷ್ಟೇ ಇಂಪಾರ್ಟೆಂಟ್ ಸರ್. ತಾವು ಯಾವಾಗ ಹೇಳ್ತೀರೋ ನಿಮ್ಮ ಸೇವೆಗೆ ಸದಾ ಸಿದ್ಧ. ನಮ್ಮ ಸೇವೆ ನಮ್ಮೆಲ್ಲರ ಸಿಗಲಿ. ನಿಮ್ಮ ಸೇವೆಗೋಸ್ಕರ ನಾವೆಲ್ಲರೂ ಕಾಯ್ತಾ ಇರ್ತೀವಿ. ನಿಮ್ಮ ಒಂದು ಅಧಿಕಾರ ನಿಮಗೆ ಒಳ್ಳೇದು ಮಾಡಲಿ, ಸೀಟಲ್ಲಿ ಕೂತ್ಕೊಂಡು ಒಳ್ಳೆ ಕೆಲಸ ಮಾಡೋಂಥದ್ದಾಗಿ ಎಲ್ಲರೂ ಸಪೋರ್ಟ್ ಸಿಗಲಿ. ನಮ್ಮ ಕಡೆಯಿಂದ ನಿಮಗೆ ಎಲ್ಲ ರೀತಿಯಾದ ಸಹಕಾರ ಇರುತ್ತೆ. ನೆಕ್ಸ್ಟ್ ಇಲ್ಲಿಂದ ಟೈಮ್ ಆದಾಗಲೇ ಅಲ್ಲಿಂದ ನೆಕ್ಸ್ಟ್ ಬರಂಗಾಗಲಿ. ಮತ್ತೆ ಕ್ರಿಯಾಶೀಲರು ಬರ್ಬೇಕು ಎಲ್ಲ ಅಧಿಕಾರಿಗಳು. ಅದೊಂದೇ ಆಸೆ. ನಾವು ಸರ್ಕಾರ ನೌಕರರಾಗಿ, ನೀವು ಎಲ್ಲ ನಾವು ಸರ್ಕಾರಿ ನೌಕರ ಅಂಡಲ್ಲಿ ಕೆಲಸ ಮಾಡ್ಬೇಕಲ್ಲ. ಹಾಗಾಗಿ ನಮ್ಮ ವೃತ್ತಿ ಜೀವನದಲ್ಲಿ ನಿಮ್ಮ ಹೆಸರು ಸಿಗಲಿ ಅಂತ ಆಶಿಸ್ತೀನಿ. HCI ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCI ನ್ಯೂಸ್ಗೆ ಸ್ವಾಗತ. ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ನಡೆಯುತ್ತಿರುವ ಮತದಾರರ ವಿಶೇಷ ಸಮಗ್ರ ಪರಿಷ್ಕರಣೆ ಕುರಿತು ತಾಲೂಕು ಆಡಳಿತ, ತಾಲೂಕು ಪಂಚಾಯಿತಿ ಬೇಲೂರು, ಜಿಲ್ಲಾ ಪಂಚಾಯಿತಿ ಹಾಸನ ಹಾಗೂ ಸ್ವೀಪ್ ಸಮಿತಿ ವತಿಯಿಂದ ಬೇಲೂರು ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಜಾಗೃತಿ ಕಾರ್ಯಕ್ರಮ ನಡೆಯಿತು. ಹಾಸನ ಜಿಲ್ಲಾ ಪಂಚಾಯತ್ ಸಿಇಒ ಶುಭಾಂ ಶುಕ್ಲಾ ಮಾತನಾಡಿ, ಮತದಾರರ ಪಟ್ಟಿ ಪರಿಷ್ಕರಣೆ ವೇಳೆ ಯಾವುದೇ ಅರ್ಹ ಮತದಾರರು ಹೊರಗುಳಿಯದಂತೆ ಹಾಗೂ ಅನರ್ಹರು ಸೇರ್ಪಡೆಯಾಗದಂತೆ ಬಿಎಲ್ಒಗಳು ಮನೆ ಮನೆಗೆ ಭೇಟಿ ನೀಡಿ ಅರ್ಜಿ ವಿತರಣೆ ಮತ್ತು ಸಂಗ್ರಹ ಕಾರ್ಯವನ್ನು ಸಮರ್ಪಕವಾಗಿ ನಿರ್ವಹಿಸಬೇಕು ಎಂದರು. ಸಾರ್ವಜನಿಕರ ಅನುಕೂಲಕ್ಕಾಗಿ ಗ್ರಾಮ ಪಂಚಾಯಿತಿ ಹಾಗೂ ತಾಲೂಕು ಮಟ್ಟದಲ್ಲಿ ಸಹಾಯ ಕೇಂದ್ರಗಳು ಮತ್ತು ವಾರ್ ರೂಂಗಳನ್ನು ತೆರೆಯಲಾಗಿದೆ ಎಂದರು. ಗ್ರಾಮ ಪಂಚಾಯಿತಿಗಳ ತೆರಿಗೆ ವಸೂಲಾತಿ ಕುರಿತು ಮಾತನಾಡಿದ ಅವರು, ತೆರಿಗೆ ಸಂಗ್ರಹದಲ್ಲಿ ಜಿಲ್ಲೆಯು ಗುರಿ ಮೀರಿ ಸಾಧನೆ ಮಾಡಿದ್ದು, ಬೇಲೂರು ಸೇರಿದಂತೆ 5 ತಾಲೂಕುಗಳು 25% ಹೆಚ್ಚು ವಸೂಲಾತಿ ಮಾಡಿವೆ ಎಂದು ತಿಳಿಸಿದರು. ನರೇಗಾ ಯೋಜನೆಯಡಿ ಕರ್ನಾಟಕದಲ್ಲಿ ದಿನಗೂಲಿ 382 ಇದ್ದು, ವರ್ಷಕ್ಕೆ 125 ದಿನಗಳ ಉದ್ಯೋಗದ ಭರವಸೆ ಇದೆ. ಯೋಜನೆಯನ್ನ ಸಮರ್ಪಕವಾಗಿ ಅನುಷ್ಠಾನಗೊಳಿಸಲು ಪಿಡಿಒಗಳು ಹೆಚ್ಚಿನ ಆದ್ಯತೆ ನೀಡಬೇಕೆಂದು ಸೂಚಿಸಿದರು. ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಶ್ರೀಧರ್ ಕಂಕನವಾಡಿ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ ಸತೀಶ್ ಕುಮಾರ್ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು, ಸಿಬ್ಬಂದಿ ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಇದೇ ವೇಳೆ ಮತದಾರರ ಜಾಗೃತಿ ಪ್ರತಿಜ್ಞೆ ಬೋಧಿಸಲಾಯಿತು ಹಾಗೂ ಕಂದಾಯ ವಸೂಲಿಯಲ್ಲಿ ಉತ್ತಮ ಸಾಧನೆ ಮಾಡಿದ ಗ್ರಾಮ ಪಂಚಾಯಿತಿ ಅಧಿಕಾರಿಗಳನ್ನು ಸನ್ಮಾನಿಸಲಾಯಿತು. HCI ನ್ಯೂಸ್ ಹಾಸನ್. ಯಾಕಂದ್ರೆ ಬೆಳಿಗ್ಗೆ ಮಳೆ ಬೀಳ್ತಾ ಇದ್ದಾಗ ನಾವು ಅದನ್ನು ಪೋಸ್ಟ್ಪೋನ್ ಮಾಡಿಕೊಂಡು ಈ ಕಾರ್ಯಕ್ರಮ ಮುಗಿದ ನಂತರನೇ ಒಂದು ಜಾತ್ರೆ ನಾವು ಮಾಡ್ತೀವಿ. ನಿಮ್ಮೆಲ್ಲರಿಗೆ ಒಂದು ಕೋರಿಕೆ, ಅದು ಜಾತ್ರೆಯಲ್ಲಿ ಕೂಡ ಭಾಗವಹಿಸಿ. SIR ಬಗ್ಗೆ ಸಾಮಾನ್ಯ ನಾಗರಿಕರು ಒಳಗಾಗಿ ಸಾಮಾನ್ಯ ನಾಗರಿಕರಿಗೆ ಸೂಕ್ತ ಮಾಹಿತಿ, 100% ಪ್ರಾಪರ್ ಇನ್ಫಾರ್ಮೇಶನ್ ಜನರಿಗೆ ತಲುಪಬೇಕು. 30ನೇ ತಾರೀಕಿನ ನಮ್ಮ ಎಲ್ಲ BLOಗಳು ಅವರು ಮನೆ ಮನೆ ಹೋಗಿ ಎನ್ಯುಮಿನೇಷನ್ ಫಾರ್ಮ್ಸ್, ಪ್ರತಿ ಎನ್ಯುಮಿನೇಷನ್ ಫಾರ್ಮ್ಸ್ ವಿತರಣೆ ಮಾಡ್ತಾ ಇದ್ದಾರೆ. ಆಮೇಲೆ ಅವರಿಂದ ಕಲೆಕ್ಟ್ ಮಾಡಿಕೊಂಡು ಡಿಜಿಟೈಸ್ ಮಾಡಿಕೊಂಡು ಒಂದು ದೋಷ ರಹಿತ ಮತದಾರ ಪಟ್ಟಿದು ನಿರ್ಮಾಣ ಮಾಡ್ತಿದ್ದಾರೆ. ಇದು ಮಾತ್ರ ನಮ್ಮ ತಾಲೂಕು ಬೇಲೂರಲ್ಲಿ ಅಥವಾ ನಮ್ಮ ಜಿಲ್ಲೆ ಹಾಸನದಲ್ಲಿ ಅಥವಾ ಮಾತ್ರ ನಮ್ಮ ರಾಜ್ಯ ಕರ್ನಾಟಕದಲ್ಲಿನೇ ಇದು ಚಟುವಟಿಕೆ ಆಗ್ತಾ ಇಲ್ಲ. ಪ್ಯಾರಲಲ್ಲಿ 18 ರಾಜ್ಯಗಳಲ್ಲಿ ಈ ಚಟುವಟಿಕೆಗಳು ಆಗ್ತಾ ಇದೆ. ಹಾಸನ ನಗರದ ಹಾರನಹಳ್ಳಿ ರಾಮಸ್ವಾಮಿ ಪದವಿ ಪೂರ್ವ ಕಾಲೇಜಿನಲ್ಲಿ ಹೊಸ ಹೆಜ್ಜೆ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಥಮ PUC ವಿದ್ಯಾರ್ಥಿಗಳಿಗೆ ಸ್ವಾಗತ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮಕ್ಕೆ MTES ಅಧ್ಯಕ್ಷ BR ಗುರುದೇವ್ ಮಕ್ಕಳಿಗೆ ಹಿತವಚನ ನೀಡಿದ್ರು. ಈ ಸಂಸ್ಥೆಯಿಂದ ರಾಜ್ಯ ಮಟ್ಟದಲ್ಲಿ ಅಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಹೆಸರು ಮಾಡಿದ ವಿದ್ಯಾರ್ಥಿಗಳನ್ನು ನೆನೆಸಿಕೊಂಡು ನೀವು ಸಹ ಹೆಸರು ಮಾಡಬೇಕೆಂದು ಆಶೀರ್ವದಿಸಿದ್ರು. ಅಲ್ಲದೆ ಇನ್ನೋರ್ವ ಅತಿಥಿ MTS ಕಾರ್ಯದರ್ಶಿ GT ಕುಮಾರ್ ಮಾತನಾಡಿ, ಇಂದಿನ ವಿದ್ಯಾರ್ಥಿಗಳೇ ನಾಳಿನ ನಾಯಕರು ಎಂಬ ಮಾತುಗಳನ್ನು ಆಡಿ ಶಿಕ್ಷಣ ಜೀವನವನ್ನು ಬದಲಾಯಿಸುವ ಅತ್ಯಂತ ಶಕ್ತಿಯುತ ಸಾಧನ ಎಂದು ಮಕ್ಕಳಿಗೆ ಅರಿವು ಮೂಡಿಸಿದ್ರು. ಹಾಗೆಯೇ HRDHE ಕಾಲೇಜಿನ ನಿರ್ದೇಶಕ ಪಾರ್ಥ ಅವರು ಮಾತನಾಡಿ ಕಾಲೇಜಿನಲ್ಲಿರುವ ಕೋರ್ಸ್ಗಳ ಮಾಹಿತಿ ನೀಡಿದರು. ಅಲ್ಲದೆ ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ನಿರ್ದೇಶಕ ಪ್ರಭಾಕರ್ ಭಾಗವಹಿಸಿದ್ದರು. ಕಾರ್ಯಕ್ರಮದಲ್ಲಿ PUC ವಿಭಾಗದ ಪ್ರಾಂಶುಪಾಲರಾದ ಪುನೀತಾ ಹೆನ್ರಿ ಅತಿಥಿಗಳನ್ನು ಸ್ವಾಗತಿಸಿದ್ರು. ಎಲ್ಲ ಉಪನ್ಯಾಸಕರು, ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. HCI ನ್ಯೂಸ್ ಹಾಸನ್. ಈ ಸಂಸ್ಥೆಯನ್ನ ಶುರು ಮಾಡಿದಂತ ನಮ್ಮ ಹಿರಿಯರು ಒಂದು ಉದ್ದೇಶ ಇಟ್ಕೊಂಡಿದ್ರು. ಜಿಲ್ಲೆಯ ಬಡ ರೈತರ ಮಕ್ಕಳು ಓದಬೇಕು, ಬೆಂಗಳೂರು, ಮೈಸೂರು, ಮಂಗಳೂರಂತಹ ದೊಡ್ಡ ನಗರದಲ್ಲಿ
ಸ್ಪರ್ಧೆ ಒಡ್ಡೋದಕ್ಕೆ ಇವರಿಗೆ ಶಕ್ತಿ ಇರಬೇಕು ಅನ್ನೋ ಒಂದು ದೃಷ್ಟಿನಲ್ಲಿ ಈ ಸಂಸ್ಥೆಯನ್ನ ಹಿರಿಯರು ಸ್ಟಾರ್ಟ್ ಮಾಡಿದರು. ಅದೇ ರೀತಿ ಇವತ್ತು ಸುಮಾರು 75 ವರ್ಷಗಳಾಯಿತು ನಮ್ಮ ಸಂಸ್ಥೆ ಹುಟ್ಟಾಕಿದಾಗಲಿಂದ ಇವತ್ತು ನಮ್ಮ ಕಾಲೇಜಿನಲ್ಲಿ ಓದಿದಂತಹ ಬಹಳ ವಿದ್ಯಾರ್ಥಿಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಗಳಿಸಿದ್ದಾರೆ. ದೊಡ್ಡ ದೊಡ್ಡ ಅಂತಾರಾಷ್ಟ್ರೀಯ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ನಿಜವಾಗ್ಲೂ ನಮ್ಮ ಹಿರಿಯರ ಆತ್ಮಕ್ಕೆ ಸಂತೋಷ ಸಿಕ್ಕಿದೆ. ಅದೇ ರೀತಿ ಇವತ್ತು ನೀವೇನು ಇವತ್ತು ಪ್ರಥಮ PUCಗೆ ಬಂದು ಸೇರಿದಿರೋ ನಾವು ಅದನ್ನೇ ನಿರೀಕ್ಷಣೆ ಮಾಡ್ತಾ ಇದ್ದೀವಿ. ನೀವು ಬಹಳ ಜೀವನದ ದೊಡ್ಡ ಮಟ್ಟಕ್ಕೆ ಹೋಗ್ಬೇಕು, ಈ ಸಂಸ್ಥೆಗೆ ನಿಮ್ಮಿಂದ ಹೆಸರು ತರಬೇಕು ಅಂತ. ಅದಕ್ಕೆ ನಮ್ಮ ಕಾಲೇಜಿನ ಏನು ಫ್ಯಾಕಲ್ಟಿ ಟೀಚರ್ಸ್ಗಳಿದ್ದಾರೆ ಕಡಾಖಂಡಿತವಾಗಿ ನಮಗೆ ಮಾರ್ಗದರ್ಶನ ಕೊಡ್ತಾರೆ. ಹೊಸ ಹೆಜ್ಜೆ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತಿನ ಒಂದು ದಿವಸ ಗೊತ್ತಿಲ್ಲವೋ ಒಂದು ಶುಭ ದಿವಸ. ಹೊಸ ಹೆಜ್ಜೆಯನ್ನ ನೀವು ಗಣಪತಿಯನ್ನ ಆರಾಧಿಸುವ ಮೂಲಕ ನಮ್ಮನ್ನ ಹಾಗೂ ಎಲ್ಲ ವಿದ್ಯಾರ್ಥಿಗಳನ್ನ ಹಿರಿಯರು ಸ್ವಾಗತಿಸಿದ್ದಾರೆ. ಯಾಕಂದ್ರೆ ಇವತ್ತಿನ ದಿವಸ ಸಂಕಷ್ಟ ಗಣಪತಿ ಅಂತ ಈಗ ಗಣಪತಿ ದೇವಸ್ಥಾನದಲ್ಲಿ ಹೇಳಿದ್ರು, ವಿದ್ಯಾ ಗಣಪತಿ ಅಂತಲೂ ಹೇಳ್ತಾರೆ, ವಿಘ್ನ ವಿನಾಯಕ ಗಣಪತಿ ಅಂತಲೂ ಹೇಳ್ತಾರೆ. ಇಂಥ ಒಂದು ಪವಿತ್ರವಾದ ದಿವಸ ನಿಮ್ಮೆಲ್ಲರ ಫ್ರೆಶರ್ಸ್ ಡೇ ಈ ಒಂದು ಕಾರ್ಯಕ್ರಮದ ಮುಖಾಂತರ ತೆರೆಯುತ್ತಾ ಇದೆ. ವಿದ್ಯಾರ್ಥಿಗಳೇ, ನೀವುಗಳು ಇಲ್ಲಿ ಕಲಿಯುವಂಥದ್ದು ಬಹಳಷ್ಟಿದೆ. ಯಾಕಂದ್ರೆ SSLC ತನಕ ನಿಮ್ಮ ಆಟ It is verified and everything has started very nicely. That itself indicates that we are going in a very good directions. I want to say a very few words regarding what do we mean by freshers party today. Freshers party doesn't mean that we have to eat well and dance. It is not the meaning of that. ಅವ್ರ ಹೆಸರು ಏನು ಕೊಟ್ಟಿದ್ದಾರೆ ಹೊಸ ಹೆಜ್ಜೆ, ಅದರಲ್ಲೇ ಎಲ್ಲ ಇದೆ. ನೀವು ಹೊಸ ಹೆಜ್ಜೆಯನ್ನು ಇಡ್ತಾ ಇದ್ದೀರಿ. ಹೇಗೆ ಇಡಬೇಕು? ಕನ್ನಡದಲ್ಲಿ ಒಂದು ಗಾದೆ ಇದೆ. ಏನ್ ಹೇಳುತ್ತೆ ಅಂದ್ರೆ, ಸಗಣಿ ಹೊತ್ತಿರತಕ್ಕಂಥ ಹತ್ರ ಗುದ್ದಾಡೋದಕ್ಕಿಂತ ಗಂಧದೆಣ್ಣೆ ಅವನ ಹತ್ರ ಗುದ್ದಾಡಿದರೆ ಸ್ವಲ್ಪ ಒಳ್ಳೆ ಸ್ಮೆಲ್ ಆಗ ಬರುತ್ತೆ ಅಂತ. ಅಂದ್ರೆ ಅದರ ಅರ್ಥ, ನೀವು ಒಳ್ಳೆಯವರ ಹತ್ರ ಫ್ರೆಂಡ್ಶಿಪ್ ಮಾಡಿಕೊಂಡು ಸ್ಪೋರ್ಟ್ಸ್ ನೋಡೋದೇ ಹಾಕೊಳ್ಳಿ, ಕಲ್ಚರಲ್ ಆಕ್ಟಿವಿಟೀಸ್ ಮಾಡೋದೇ ಹಾಕೊಳ್ಳಿ, ಅಥವಾ ಸ್ಕಿಲ್ ಬೇಸ್ಡ್ ಎಜುಕೇಶನ್ ಕಲಿಯೋದೇ ಹಾಕೊಳ್ಳಿ, ಆ ಥರದವರ ಫ್ರೆಂಡ್ಶಿಪ್. HCI ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCI ನ್ಯೂಸ್ಗೆ ಸ್ವಾಗತ. ಬೇಲೂರು ಪಟ್ಟಣದ ಗೆಂಡೆಹಳ್ಳಿ ರಸ್ತೆಯಲ್ಲಿರುವ ಸರ್ಕಾರಿ ಕ್ರೀಡಾಂಗಣದ ದುರವಸ್ಥೆಯನ್ನು ಗಮನಿಸಿದ ಶಾಸಕ HK ಸುರೇಶ್ ಅವರು ಸೋಮವಾರ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಕ್ರೀಡಾಂಗಣದಲ್ಲಿನ ಮೂಲ ಸೌಕರ್ಯಗಳ ಕೊರತೆ, ನಿರ್ವಹಣೆಯ ಅಭಾವ ಮತ್ತು ಕ್ರೀಡಾಪಟುಗಳು ಎದುರಿಸುತ್ತಿರುವ ಸಮಸ್ಯೆಗಳನ್ನು ಅಧಿಕಾರಿಗಳ ಸಮ್ಮುಖದಲ್ಲಿ ಅವಲೋಕಿಸಿ ಶೀಘ್ರದಲ್ಲೇ ಅಗತ್ಯ ಅಭಿವೃದ್ಧಿ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳುವುದಾಗಿ ಭರವಸೆ ನೀಡಿದರು. ಪರಿಶೀಲನೆ ವೇಳೆ ಕ್ರೀಡಾಂಗಣದ ಓಟದ ಟ್ರ್ಯಾಕ್, ಆಟದ ಮೈದಾನ, ಪ್ರೇಕ್ಷಕರ ಆಸನ ವ್ಯವಸ್ಥೆ, ಕುಡಿಯುವ ನೀರು, ಶೌಚಾಲಯ ಸೇರಿದಂತೆ ವಿವಿಧ ಮೂಲಭೂತ ಸೌಲಭ್ಯಗಳ ಕೊರತೆಯನ್ನು ಶಾಸಕರು ಗಮನಿಸಿದರು. ಕ್ರೀಡಾಂಗಣವನ್ನು ಉನ್ನತ ಗುಣಮಟ್ಟದ ಕ್ರೀಡಾ ಕೇಂದ್ರವಾಗಿ ರೂಪಿಸುವ ನಿಟ್ಟಿನಲ್ಲಿ ಸಮಗ್ರ ಅಭಿವೃದ್ಧಿ ಯೋಜನೆ ರೂಪಿಸಿ ಸರ್ಕಾರದ ಅನುದಾನವನ್ನು ತಂದು ಕಾಮಗಾರಿಗಳನ್ನು ಹಂತ ಹಂತವಾಗಿ ಅನುಷ್ಠಾನಗೊಳಿಸಲಾಗುವುದು ಎಂದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ HK ಸುರೇಶ್, ಬೇಲೂರು ತಾಲೂಕಿನಲ್ಲಿ ಸಾಕಷ್ಟು ಪ್ರತಿಭಾವಂತ ಕ್ರೀಡಾಪಟುಗಳಿದ್ದಾರೆ. ಅವರಿಗೆ ಉತ್ತಮ ತರಬೇತಿ ಪಡೆಯಲು ಅಗತ್ಯ ಸೌಲಭ್ಯಗಳನ್ನು ದೊರೆಯಬೇಕು.
ಕ್ರೀಡಾಂಗಣದ ಅಭಿವೃದ್ಧಿಗೆ ಸರ್ಕಾರದಿಂದ ವಿಶೇಷ ಅನುದಾನ ತರಿಸಿ ಆಧುನಿಕ ಸೌಲಭ್ಯಗಳನ್ನು ಕಲ್ಪಿಸುವ ಮೂಲಕ ಯುವಕರು ಹಾಗೂ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ಮಾಡಲಾಗುವುದು. ಕ್ರೀಡೆಗೆ ಉತ್ತೇಜನ ನೀಡುವುದು ಸರ್ಕಾರದ ಆದ್ಯತೆಯಾಗಿದೆ ಎಂದರು. ಸ್ಥಳೀಯ ಕ್ರೀಡಾಪಟುಗಳು ಹಾಗೂ ಸಾರ್ವಜನಿಕರು ಹಲವು ವರ್ಷಗಳಿಂದ ಕ್ರೀಡಾಂಗಣದ ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದು, ಮಳೆಗಾಲದಲ್ಲಿ ಮೈದಾನ ಸಂಪೂರ್ಣ ಕೆಸರಿನಿಂದ ತುಂಬಿ ಅಭ್ಯಾಸ ನಡೆಸಲು ಸಾಧ್ಯವಾಗುತ್ತಿಲ್ಲ ಎಂದು ಶಾಸಕರ ಗಮನಕ್ಕೆ ತಂದರು. ಓಟದ ಟ್ರ್ಯಾಕ್ ಹಾಳಾಗಿರುವುದು, ಸಮರ್ಪಕ ಬೆಳಕಿನ ವ್ಯವಸ್ಥೆ ಇಲ್ಲದಿರುವುದು ಹಾಗೂ ನಿರ್ವಹಣೆ ಕೊರತೆಯಿಂದ ಕ್ರೀಡಾಪಟುಗಳು ತೊಂದರೆ ಅನುಭವಿಸುತ್ತಿದ್ದಾರೆ ಎಂದು ವಿವರಿಸಿದರು. ಮನವಿಯನ್ನ ಆಲಿಸಿದ ಶಾಸಕರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಕ್ಷಣವೇ ಸ್ಥಳ ಪರಿಶೀಲನೆ ನಡೆಸಿ ಅಗತ್ಯ ಕಾಮಗಾರಿಗಳ ಅಂದಾಜು ಪಟ್ಟಿ ಸಿದ್ದಪಡಿಸುವಂತೆ ಸೂಚನೆ ನೀಡಿದರು. ಕ್ರೀಡಾಂಗಣದ ಅಭಿವೃದ್ಧಿಗೆ ಬೇಕಾದ ಎಲ್ಲಾ ಕ್ರಮಗಳನ್ನು ಶೀಘ್ರವಾಗಿ ಕೈಗೊಂಡು ಕ್ರೀಡಾಪಟುಗಳಿಗೆ ಉತ್ತಮ ವಾತಾವರಣ ಕಲ್ಪಿಸುವ ಭರವಸೆ ನೀಡಿದರು. ಸ್ಥಳ ಪರಿಶೀಲನೆ ಸಂದರ್ಭದಲ್ಲಿ ವಿವಿಧ ಇಲಾಖೆಗಳ ಅಧಿಕಾರಿಗಳು, ಸ್ಥಳೀಯ ಜನಪ್ರತಿನಿಧಿಗಳು, ಕ್ರೀಡಾಪಟುಗಳು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಶಾಸಕರ ಈ ಭೇಟಿ ಹಾಗೂ ಅಭಿವೃದ್ಧಿಯ ಭರವಸೆಯಿಂದ ಸ್ಥಳೀಯ ಕ್ರೀಡಾಪಟುಗಳಲ್ಲಿ ಹೊಸ ಆಶಾಭಾವನೆ ಮೂಡಿದೆ. HCN ನ್ಯೂಸ್, ಬೇಲೂರು. ಒಂದಿಷ್ಟು ಹಣವನ್ನು ತಂದಿದ್ವಿ, ಆದರೂ ಸಹ ಅದು ಸಾಕಾಗ್ತಾ ಇಲ್ಲ. ಬಹುಶಃ ಒಂದೇ ಒಂದು ಎದ್ದು ಕಾಣ್ತಾ ಇರೋದಂದ್ರೆ ಹೊಯ್ಸಳ ಕ್ರೀಡಾಂಗಣ ಅಂತಕ್ಕಂಥದ್ದು ಒಂದು ಬಿಟ್ಟರೆ ಒಳಗಡೆ ಇರತಕ್ಕಂಥದ್ದು ಅನೇಕ ನ್ಯೂನ್ಯತೆಗಳಿದೆ. ಅದಕ್ಕೆ ಒಂದೊಂದು ಇಲಾಖೆಗೆ, ಸ್ಪೋರ್ಟ್ಸ್ ಆ್ಯಂಡ್ ಯೂತ್ ಇಲಾಖೆಗೆ ಒಂದು ಕೆಲಸವನ್ನು ವಹಿಸಿದ್ದೀವಿ. ಸದ್ಯಕ್ಕೆ ಟೆಂಪ್ರವರಿಯಾಗಿ ಟ್ರ್ಯಾಕ್ ರೆಡಿ ಮಾಡಬೇಕು ಅಂತಕ್ಕಂಥದ್ದು ಎಲ್ಲ ಯುವಕರ ಒಂದು ಒತ್ತಾಸೆ ಇದೆ. ಅದಕ್ಕೋಸ್ಕರ ಮತ್ತು ಒಳಗಡೆ ನೀರು ಇಲ್ಲಿ ಇದಾಗುತ್ತೆ, ಸ್ಟಾಕ್ ಆಗುತ್ತೆ ಟ್ರ್ಯಾಕಲ್ಲಿ, ಅದನ್ನು ನೀರನ್ನ ಲೀಡ್ ಆಫ್ ಮಾಡೋದಕ್ಕೆ ಪೈಪ್ ಹಾಕ್ಬಿಟ್ಟು ಲೀಡ್ ಆಫ್ ಮಾಡಬೇಕು ಅಂತಕ್ಕಂಥದ್ದು. ಅದರ ಜೊತೆಯಲ್ಲಿ ಇಲ್ಲಿಗೆ 3,05,00,000 ರೂಪಾಯಿ ಈಗ ಆಲ್ರೆಡಿ ಅನುದಾನವನ್ನು ಇಟ್ಟಿದೆ, ಶಾಸಕರ ಅನುದಾನವನ್ನು. ಸಾರ್ವಜನಿಕರಿಗೆ ಇಡೀ ಇಲ್ಲಿ ಇರ್ತಕ್ಕಂಥ 23 ವಾರ್ಡು, ಅದರ ಜೊತೆಯಲ್ಲಿ ಚಿಕ್ಕಮೇದೂರು ಮತ್ತು ಇನ್ನು ತೊಳಲು ಪಂಚಾಯಿತಿಯವರು ಸಹ ಇಲ್ಲಿ ಬರ್ತಕ್ಕಂಥದ್ದು, ಅವ್ರಿಗೆಲ್ಲರಿಗೂ ಅನುಕೂಲ ಆಗಲಿ ಅಂತ. ಮಕ್ಕಳ ವ್ಯಕ್ತಿತ್ವ ನಿರ್ಮಾಣದ ಅಡಿಪಾಯ ಬಾಲ್ಯದಲ್ಲಿ ಹಾಕಲಾಗುತ್ತದೆ. ಆದ್ದರಿಂದ ಪೋಷಕರು ಮಕ್ಕಳಿಗೆ ಉತ್ತಮ ಶಿಕ್ಷಣದ ಜೊತೆಗೆ ಉತ್ತಮ ಸಂಸ್ಕಾರವನ್ನು ನೀಡಬೇಕೆಂದು ಆದಿಚುಂಚನಗಿರಿ ಹಾಸನ ಶಾಖಾ ಮಠದ ಪರಮ ಪೂಜ್ಯ ಶ್ರೀ ಶ್ರೀ ಶಂಭುನಾಥ ಸ್ವಾಮೀಜಿ ಅವರು ಕರೆ ನೀಡಿದರು. ಹಾಸನ ನಗರದ ಬಿಜಿಎಸ್ ಶಾಲೆಯಲ್ಲಿ 2026-27ನೇ ಶೈಕ್ಷಣಿಕ ವರ್ಷದ ಪುಟಾಣಿ ಮಕ್ಕಳಿಗಾಗಿ ಆಯೋಜಿಸಿದ್ದ ವಿದ್ಯಾರಂಭ ಅಕ್ಷರಾಭ್ಯಾಸ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದ ಅವರು, ಮನೆಯೇ ಮೊದಲ ಪಾಠಶಾಲೆ ಹಾಗೂ ತಾಯಿಯೇ ಮೊದಲ ಗುರು ಎಂಬ ಮಾತಿನ ಮಹತ್ವವನ್ನು ಪೋಷಕರು ಅರಿತು ನಡೆದುಕೊಳ್ಳಬೇಕು. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಎಂಬ ಗಾದೆಯನ್ನು ಉಲ್ಲೇಖಿಸಿದ ಸ್ವಾಮೀಜಿಯವರು, ಬಾಲ್ಯದಲ್ಲಿಯೇ ಮಕ್ಕಳನ್ನ ಶಿಸ್ತು, ಸನ್ನಡತೆ, ಸಂಸ್ಕೃತಿ ಮತ್ತು ಮಾನವೀಯ ಮೌಲ್ಯಗಳೊಂದಿಗೆ ಬೆಳೆಸಿದರೆ ಅವರು ಮುಂದಿನ ದಿನಗಳಲ್ಲಿ ಉತ್ತಮ ಪ್ರಜೆಗಳಾಗಿ ರೂಪುಗೊಳ್ಳುತ್ತಾರೆ ಎಂದರು. ಪ್ರತಿಯೊಬ್ಬ ಮಹಿಳೆ ಕುಟುಂಬದ ಜವಾಬ್ದಾರಿಗಳನ್ನು ನಿರ್ವಹಿಸುವುದರ ಜೊತೆಗೆ ಮಕ್ಕಳಿಗೆ ಸಂಸ್ಕಾರದ ಬೀಜ ಬಿತ್ತುವ ಮೊದಲ ಗುರುವಾಗಬೇಕು. ಮಕ್ಕಳಲ್ಲಿ ಸತ್ಯ, ಪ್ರಾಮಾಣಿಕತೆ, ಹಿರಿಯರ ಬಗ್ಗೆ ಗೌರವ, ಕರುಣೆ ಮತ್ತು ಸಾಮಾಜಿಕ ಹೊಣೆಗಾರಿಕೆಯಂತಹ ಮೌಲ್ಯಗಳನ್ನು ಬಾಲ್ಯದಿಂದಲೇ ಬೆಳೆಸುವುದು ಪೋಷಕರ ಕರ್ತವ್ಯವಾಗಿದೆ ಎಂದು ತಿಳಿಸಿದರು. ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ ಎಂಬ ಭಾರತೀಯ ಸಂಸ್ಕೃತಿಯ ಶಾಶ್ವತ ಮೌಲ್ಯಗಳನ್ನು ಮಕ್ಕಳ ಜೀವನದಲ್ಲಿ ಅಳವಡಿಸಬೇಕು. ತಾಯಿ, ತಂದೆ ಹಾಗೂ ಗುರುಗಳನ್ನು ದೇವರ ಸಮಾನವಾಗಿ ಗೌರವಿಸುವ ಸಂಸ್ಕಾರ ಮಕ್ಕಳ ವ್ಯಕ್ತಿತ್ವವನ್ನು ಉನ್ನತ ಮಟ್ಟಕ್ಕೆ ಕರೆದೊಯ್ಯುತ್ತದೆ ಎಂದರು. ದಾನಗಳಲ್ಲಿ ವಿದ್ಯಾದಾನವೇ ಶ್ರೇಷ್ಠ. ಹೊಲಕ್ಕೆ ಬಿತ್ತಿದ ಬೆಳೆ ಹೇಗೆ ಫಲ ನೀಡುತ್ತದೆಯೋ, ತಲೆಗೆ ಹಚ್ಚಿದ ಅಕ್ಷರ ಜೀವನ ಪೂರ್ತಿ ಮನುಷ್ಯನಿಗೆ ದಾರಿದೀಪವಾಗುತ್ತದೆ. ಆದ್ದರಿಂದ ಮಕ್ಕಳಿಗೆ ನೀಡುವ ಶಿಕ್ಷಣ ಹಾಗೂ ಸಂಸ್ಕಾರವೇ ಅವರ ಭವಿಷ್ಯದ ಅಮೂಲ್ಯ ಸಂಪತ್ತಾಗಿದೆ ಎಂದು ಸ್ವಾಮೀಜಿಯವರು ಅಭಿಪ್ರಾಯಪಟ್ಟರು. ನಂತರ ಪುಟಾಣಿ ಮಕ್ಕಳಿಗೆ ಸ್ವತಃ ಕೈ ಹಿಡಿದು ಅಕ್ಷರಾಭ್ಯಾಸ ಮಾಡಿಸಿ ಸರಸ್ವತಿ ದೇವಿಯ ಕೃಪೆಯಿಂದ ಮಕ್ಕಳು ಜ್ಞಾನವಂತರಾಗಿ, ಸಂಸ್ಕಾರವಂತರಾಗಿ, ಸಮಾಜಕ್ಕೆ ಮಾದರಿಯಾಗುವ ವ್ಯಕ್ತಿಗಳಾಗಿ ಬೆಳೆಯಲಿ ಎಂದು ಆಶೀರ್ವದಿಸಿದರು. ಕಾರ್ಯಕ್ರಮದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕರು, ಶಿಕ್ಷಕ ವೃಂದ, ಸಿಬ್ಬಂದಿ ಹಾಗೂ ನೂರಾರು ಪೋಷಕರು ತಮ್ಮ ಮಕ್ಕಳೊಂದಿಗೆ ಪಾಲ್ಗೊಂಡಿದ್ದರು. ವಿದ್ಯಾರಂಭದ ಈ ಅಕ್ಷರಾಭ್ಯಾಸ ಕಾರ್ಯಕ್ರಮವು ಮಕ್ಕಳ ಶೈಕ್ಷಣಿಕ ಜೀವನಕ್ಕೆ ಶುಭಾರಂಭವಾಗುವುದರ ಜೊತೆಗೆ ಸಂಸ್ಕಾರಯುತ ಶಿಕ್ಷಣದ ಮಹತ್ವವನ್ನು ಪೋಷಕರಿಗೆ ಮನವರಿಕೆ ಮಾಡುವಲ್ಲಿ ಯಶಸ್ವಿಯಾಯಿತು. HCN ನ್ಯೂಸ್, ಹಾಸನ್. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹಾಸನದಲ್ಲಿ ಗೂಡಂಗಡಿ ತೆರವು ವೇಳೆ ಉದ್ವಿಗ್ನತೆ, ಪರ್ಯಾಯ ವ್ಯವಸ್ಥೆಗೆ ಬೀದಿ ಬದಿ ವ್ಯಾಪಾರಿಗಳ ಆಗ್ರಹ. ಮಹಾನಗರ ಪಾಲಿಕೆ ಕ್ರಮಕ್ಕೆ ಎಸ್ಎಫ್ಐ ಡಿವೈಎಫ್ಐ ಬೆಂಬಲದೊಂದಿಗೆ ವ್ಯಾಪಾರಿಗಳ ಪ್ರತಿಭಟನೆ. ಆರೋಗ್ಯ ಹಾಗೂ ಪರಿಸರ ಜಾಗೃತಿಗೆ ಜೂನ್ 5ರಂದು ಫಿಟ್ ಹಾಸನ್ ಮ್ಯಾರಥಾನ್. ಹೃದಯಾಘಾತ ತಡೆ, ಆರೋಗ್ಯಕರ ಜೀವನ ಶೈಲಿ ಕುರಿತು ಅರಿವು ಮೂಡಿಸುವ ಉದ್ದೇಶ. ಜೆಇ ಗಿರೀಶ್ ಕುಮಾರ್ ಹೇಳಿಕೆ. 2ನೇ ದಿನವೂ ತೆರವು ಕಾರ್ಯಾಚರಣೆ. ಎವಿಕೆ ಕಾಲೇಜು, ಎಂಜಿ ರಸ್ತೆಗಳಲ್ಲಿ ಅತಿಕ್ರಮಣ ತೆರವು. ಶನಿವಾರ ಡೈರಿ ವೃತ್ತದಲ್ಲಿ ಕಾರ್ಯಾಚರಣೆ ಎಚ್ಚರಿಕೆ ನೀಡಿದ ಪಾಲಿಕೆ ಆಯುಕ್ತ ಕೃಷ್ಣಮೂರ್ತಿ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.